ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಾದೇವಮ್ಮ. ಏನ್ ಮಾಡ್ಕೊಂಡಿರೋದು ನೀವು? ಮನೆ ಕೆಲಸ ಹೋಗ್ತೀನಿ. ಮನೆ ಕೆಲಸ ಹೋಗ್ತೀರಾ ಈ ವಯಸ್ಸಲ್ಲೂ? ಹ್ಞೂನಪ್ಪ. ಎಷ್ಟು ನಿಮ್ ವಯಸ್ಸು? ನನಗೆ 95. 95 ವರ್ಷ. 95. ನಾನು ಯಾವಾಗ ವಿಡಿಯೋ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ನಿಂತ್ಕೊಂಡು ನಾನು ನೋಡ್ಕೊಂಡು ಹೋಗ್ತೀರಲ್ಲ? ಹೌದು. ಅಲ್ಲ, ನೀವ್ ಇಷ್ಟೊಂದೆಲ್ಲ ಜೀವನ ನೋಡಿದಿರಲ್ಲ 95 ವರ್ಷವರೆಗೂ. ನಿಮಗೆ ಯಾವ ಟೈಮಲ್ಲಿ ಮನುಷ್ಯನ ಜೀವನ ಕಷ್ಟ ಅಂತ ಅನ್ಸುತ್ತೆ? ಅಂದ್ರೆ ಚಿಕ್ಕವರಾಗಿದ್ದ ಕಷ್ಟ ಅನ್ಸುತ್ತಾ, ಇಲ್ಲ ದೊಡ್ಡವರಾಗಿದ್ದ ಕಷ್ಟ ಅನ್ಸುತ್ತಾ, ಇಲ್ಲ ವಯಸ್ಸಾಗಿದ್ದ ಕಷ್ಟ ಅನ್ಸುತ್ತಾ? 15 ವರ್ಷದಿಂದ 15 ವರ್ಷಕ್ಕೆ ನಂಗೆ ಕಷ್ಟ ಆಗಿತ್ತು. 25 ವರ್ಷ ಗಂಟ ಕಷ್ಟ. ನಮ್ಮ ಯಜಮಾನ್ ಸತ್ತು ಅಂದ್ಮೇಲೆ ಇವಾಗ ನೆಮ್ಮದಿಯಾಗಿದ್ದೀನಿ. ಯಾಕೆ, ಏನ್ ಮಾಡ್ತಾ ಇದ್ರು ಯಜಮಾನ್ರು? ಅಯ್ಯೋ, ಕುಡ್ಕೊಂಡ್ಬಂದು ಹೊಡೆಯೋದು ಬಡಿಯೋದು ಅದೆಲ್ಲ ಮಾಡ್ತಿದ್ನಪ್ಪ. ಹೌದಾ? ಈಗ ಒಂದ್ ಸತ್ ಮೇಲೆ ನೆಮ್ಮದಿಯಾಗಿದ್ದೀನಪ್ಪ ನಾನು. ಅಲ್ಟಿ ಇದು. ಇಷ್ಟೆಲ್ಲ ಹೊಡಿತಾ ಇದ್ದಾಗ ಅವ್ರನ್ನ ಬಿಟ್ಟೋಗಿಲ್ವಾ ನೀವು? ನಾನು ಇಲ್ಲ, ನಾನು ಹಿಡ್ಕೊ ಹೊಡಿತಿದ್ದೆ. ನೀವು ಹೊಡಿತಿದ್ರಾ? ನಾನು ಹೊಡಿತಿದ್ದೆ. ಯಾಕೆ ಹೊಡಿತೀಯ? ನಾನು ತಂದಾಕೋದು, ನೀವು ಕುಂತ್ಕೊ ತಿನ್ನೋದು. ಯಾಕೆ ನಾನು ಹೊಡಿತೀನಿ ನೀನು ಅಂತ ಕೇಳ್ತಿದ್ದೆ ಅಂತ ನೀವ್ ಅನ್ಸ್ತಿದ್ರಿ? ಅನ್ನ ಹಾಕ್ತಿದ್ದೆ. ಸೂಪರ್. ನಿಜ ಖುಷಿ ಆಗುತ್ತೆ ನೋಡಿ. ಕುಡುಕನಾದ್ರೂ ಸರಿ ಜೀವನ ನಡೆಸಿದಿರಲ್ಲ. ನಡೆಸಿದ್ದೀನಿ, ಸಾಯೋವರೆಗೂ ನಡೆಸಿದ್ದೀನಿ ನೋಡಿ. ಅದಕ್ಕೆ ನೀವ್ ಇನ್ನೂ ಚೆನ್ನಾಗಿದ್ದೀರಾ ನೋಡಿ. 95 95 ವರ್ಷಕ್ಕೆಲ್ಲ ನಾವೆಲ್ಲ ಹಿಂಗ್ ನಿಂತ್ಕೊಳೋದೇ ಇಲ್ಲ. ಹೌದಾ? ನಿಜವಲ್ಲ. ಬಾಂಡ್ ಪೇಪರ್ ಅಲ್ಲಿ ಇವತ್ತೇ ಬರ್ಕೊಟ್ಬಿಡ್ತೀವಿ. ನೀವ್ ಇಷ್ಟ ಕಟ್ಬಿಟ್ಟಾಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ನನ್ನ ಮನೆಯಲ್ಲಿ ಇರಬಾರ್ದು, ಯಾರಿಗೂ ಭಾರವಾಗಿ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಯಾವ ಟೆನ್ಷನ್ ಮಾಡಲ್ಲಪ್ಪ. ಡ್ಯೂಟಿಗೆ ಹೋಗ್ತೀನಿ, ಕೆಲಸ ಮಾಡ್ಕೊ ಬರ್ತೀನಿ, ಟಿವಿ ಹಾಕತ್ತೀನಿ, ನೋಡ್ಕೊತೀನಿ, ಮನೆ ಕತ್ತೀನಿ ಅಷ್ಟೇ. ಅಷ್ಟೇ. ಅಮ್ಮ, ನೀವ್ ಇನ್ನೂ 90 ವರ್ಷ ಬದುಕಿ